ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂಕರ್ಯಾಮಿ ಹರಿಣಿಚಾಲ ಭಜಿಂತು. ಸದ್ಗುರು ಯೋಗಿನಾರಾಯಣ ತೀರ್ಥರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ತಾತಯ್ಯನವರ 300 ವರ್ಷದ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಮಾಡುವಾಗ ಏನಿದು ರಾಮಾನುಜಾಚಾರ್ಯರದು ಸಹಸ್ರನಾಮೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ 10 ವರ್ಷದ ಹಿಂದೆ. ಇವಾಗ 300 ವರ್ಷ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಭಾಗವತ ಪೋತನ ಭಾಗವತನ ಇವತ್ತು ಭಾಗವತದ ಬಗ್ಗೆ ಸಪ್ತಾಹವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ನಾರಾಯಣ ಕವಿ ಅಮರನಾರಾಯಣ ಶತಕವನ್ನು ಅದು ಭಾಗವತ ಜೊತೆಗೆ ಸೇರಿ ಅದು ಒಂದು ಇದನ್ನು ಸೇರಿಸ್ಬಿಟ್ಟು ಇದು ಮಾಡ್ತಾಯಿದ್ದೇವೆ. ಏನು ಒಂದಕ್ಕೊಂದು ಸಂಬಂಧ ಏನು ಅಂತ ನಮಗೆಲ್ಲರ ಮನಸ್ಸಿನಲ್ಲಿ ಸ್ವಲ್ಪ ಇದೆ. ಇದು ಸದ್ಗುರುಗಳಲ್ಲಿ ಸದ್ಗುರು ಅಂದರೆ ಪರಮಾತ್ಮ. ಅವರಲ್ಲಿ ಆಚಾರ್ಯರಲ್ಲಿ 4 ಆಚಾರ್ಯರು ನಮ್ಮಲ್ಲಿ ಬಂದಿದ್ದಾರೆ. ಶಂಕರರು, ರಾಮಾನುಜರು ಮತ್ತು ಮಧ್ವರು, ವಲ್ಲಭಾಚಾರ್ಯರು. ಅಷ್ಟೇ ಅಲ್ಲ, ಬುದ್ಧನೂ ಒಂಥರ ಅವರೂ ಕೂಡ ಒಬ್ಬ ಆಚಾರ್ಯನೇ. ಅಷ್ಟೇ ಅಲ್ಲ, ಜೈನ ಸಂಪ್ರದಾಯದಲ್ಲಿರ್ತಕ್ಕಂಥ ಮಹಾವೀರ ಜೈನರು ಕೂಡ ಆ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪರಮಾತ್ಮನಲ್ಲಿ ಸೇರುವಂಥ ಅವರವ್ರ ದೃಷ್ಟಿಕೋನದಲ್ಲಿ ಏನೇನು ಉಪದೇಶವನ್ನು ಮಾಡಬೇಕೋ ಅವರು ಸಾಧನೆಯನ್ನು ಮಾಡಿ ಆ ಒಂದು ಯೋಗದ ಒಂದು ಸಾಧನೆಯಲ್ಲಿ ಮಾಡಿ ಆ ದಾರಿಯನ್ನು ನಮಗೆಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾವ ಭೇದವೂ ಇಲ್ಲ. ತಾತಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ಭೇದವೂ ಇಲ್ಲ. ಸಮುದ್ರದಲ್ಲಿ ಇವೆಲ್ಲ ನದಿಗಳು ಹೋಗುವಂಥದ್ದು. ಎಲ್ಲ ನದಿಗಳಲ್ಲಿ ಒಂದು ಸತಿ ಸೇರಿದ ಮೇಲೆ ಪರಮಾತ್ಮನ ಹತ್ರ ಸೇರಬೇಕು, ಇನ್ನೆಲ್ಲೂ ಸೇರಂಗಿಲ್ಲ. ಇನ್ನು ಎಲ್ಲಿ ಭೇದ ಇದು? ಅದು ನಾವು ಅಜ್ಞಾನದಲ್ಲಿರ್ತಕ್ಕಂಥ ನಾವು ಭೇದ ಮಾಡೋರು ನಾವು. ಅವರೇನು ಭೇದ ಮಾಡಿಲ್ಲ, ಶಂಕರೇನು ಭೇದ ಮಾಡಲಿಲ್ಲ, ರಾಮಾನುಜರೇನು ಭೇದ ಮಾಡಲಿಲ್ಲ, ಮಧ್ವರೇನು ಭೇದ ಮಾಡಲಿಲ್ಲ, ವಲ್ಲಭಾಚಾರ್ಯರು ಏನು ಭೇದ ಮಾಡಲಿಲ್ಲ. ನಾವು ಅಜ್ಞಾನದಲ್ಲಿರ್ತಕ್ಕಂಥವರು ಅರ್ಥವನ್ನು ಮಾಡದೆ ನಾವು ಭೇದವನ್ನು ಮಾಡ್ತಾಯಿದ್ದೇವೆ ಅಷ್ಟೇ. ಅದು ನಮ್ಮ ತಪ್ಪು, ಅವ್ರದ್ದೇನು ತಪ್ಪೇನಿಲ್ಲ. ತಾತಯ್ಯನವರು ಕೂಡ ಇದನ್ನೇ ಭಾರಿ ಒತ್ತಾಗಿ ಎಲ್ಲವನ್ನೂ ಹೇಳ್ಕೊಂಬಂದಿದ್ದಾರೆ. ಆದರೆ ಅವ್ರ ದೃಷ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ. ಎಲ್ಲರ ಆಚಾರ್ಯ ದೃಷ್ಟಿಯಲ್ಲಿ ಒಂದೊಂದು ಸಿದ್ಧಾಂತ ಇದೆ. ಅವರಿಗೆ ತಾತಯ್ಯನವರ ಸಿದ್ಧಾಂತದಲ್ಲಿ ಭಕ್ತಿನೇ ಪ್ರಧಾನಪ್ಪ, ಈ ಕಾಲದಲ್ಲಿ ಕಲಿಯುಗದ ಕಾಲದಲ್ಲಿ ಭಕ್ತಿನೇ ಪ್ರಧಾನ ಅಂತಂದು. ಭಕ್ತಿಗೆ ಯಾರ ಆಚಾರ್ಯನ ತಗೋಬೇಕು? ಆವಾಗ ರಾಮಾನುಜಾಚಾರ್ಯರು ಅವರು ಸ್ವೀಕಾರ ಮಾಡ್ತಾರೆ, ಆಚಾರ್ಯರಾಗಿ ಅವರು ಸ್ವೀಕಾರ ಮಾಡ್ತಾರೆ. ಅವರು ಅದ್ವೈತದಲ್ಲೇ, ಅವರು ಅದ್ವೈತದಲ್ಲಿ ಅವರು ಹೋಗಿ ಅದು ಅದ್ವೈತದಲ್ಲಿ ಪರಮಾತ್ಮನಲ್ಲಿ ಸೇರಿಬಿಟ್ಟಿದ್ದಾರೆ. ಬ್ರಹ್ಮಮು ನೀವೇರ ಜೀವ ಬ್ರಹ್ಮಮು ನೀವೇರ ಗುರುನಕು ಗುರು ಸದ್ಗುರು ಗುರು ತೆರಿಗಿತೆ ಬ್ರಹ್ಮಮು ನೀವೇರ ಜೀವ ಬ್ರಹ್ಮಮು ನೀವೇರ. ಇದಕ್ಕಿನ್ನ ಅದ್ವೈತದ ಸಿದ್ಧಾಂತ ಇನ್ನೇನು ಬೇಕಿಲ್ಲ, ಏನು ಬೇಕಾಗಿಲ್ಲ, ಎಲ್ಲ ಒಂದೇ. ಆದರೆ ಆ ಗುರುಗಳು ರಾಮಾನುಜಾಚಾರ್ಯರನ್ನ ಭಕ್ತಿ ಪಂಥ, ಇನ್ನು ಕಲಿಯುಗದಲ್ಲಿ ಇರೋದೇ ಭಕ್ತಿ. ಇನ್ನೂ ಭಕ್ತಿಕ್ಕಿನ್ನ ಕೆಲವರು ಹೋಗ್ಬಿಟ್ಟಿದ್ದಾರೆ. ರಾಮಾನುಜರು ಬಂದು ಭಕ್ತಿ ಪಂಥವನ್ನು ಅವರು ನಮಗೆ ಉಪದೇಶ ಮಾಡಿದ್ರು. ಆದರೆ ಬರ್ತಾ 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 ಇಲ್ಲಪ್ಪ ಇದು ಸಾಲದು, ಪುರಂದರದಾಸರು, ಕನಕದಾಸರು, ಇವರೆಲ್ಲ ಸಂತ ತುಕಾರಾಮು, ಆಮೇಲೆ ಕಬೀರ್ ದಾಸರು ಎಲ್ಲರೂ ಕೂಡ ದಾಸ ಪಂಥಕ್ಕೆ ತೆಗೆದುಕೊಂಡು ಬಂದರು. ಆ ವಿಶಿಷ್ಟಾದ್ವೈತದಲ್ಲಿ ಇದನ್ನೂ ಸೇರಿಸ್ಬಿಟ್ರು.
ಅದನ್ನು ಬೆಳವಣಿಗೆ ಮಾಡಿಸ್ಬಿಟ್ರು. ಯಾಕಂದರೆ ಇದೊಂದೇ ಒಂದು ದಾರಿ, ಇನ್ಯಾವ ದಾರಿಯೂ ಇಲ್ಲ. ಎಲ್ಲರ ದೃಷ್ಟಿ ಎಲ್ಲ ಮಾನವ ಜನಾಂಗಕ್ಕೆ ಯಾವ ರೀತಿಯಾಗಿ ಕಲಿಯುಗದಲ್ಲಿ ಪರಮಾತ್ಮನಲ್ಲಿ ಸೇರಿಸೋದೇ ಅದೇ ಒಂದು ಗುರಿ, ಇನ್ಯಾವ ಗುರಿಯೂ ಇಲ್ಲ, ಯಾವ ಭೇದವೂ ಇಲ್ಲ, ಎಲ್ಲ ಸಂತರು ಪರಮಾತ್ಮನೇ ಅಂತ ತಾತಯ್ಯನವರು ಭಾರಿ ಸ್ಪಷ್ಟವಾಗಿ ಎಲ್ಲ ಕಡೆ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಇರುವಾಗ ಅವ್ರ ತಾತಯ್ಯನವರು ಹೇಳಿದ್ದಾರೆ, ಏನಪ್ಪ ಕೊಟ್ಟರು ರಾಮಾನುಜರು? ಈ ಜೀವಮು ಪಾವನಮು ಈದನಮು ರಾಮಾನುಜ ಇಚ್ಚುರ ನೀಕಿ ಮೋಕ್ಷಮು, ಇದೇ ತಿರುಮಂತ್ರಮು ಅಂತ ಭಾರಿ ಸ್ಪಷ್ಟವಾಗಿ. ಯಾಕಂದರೆ ತಿರುಮಂತ್ರ ಭಾರಿ ಮುಖ್ಯ, ಮಂತ್ರ ಭಾರಿ ಮುಖ್ಯ. ಅದಕ್ಕೆ ಅವರು ತಿರುಮಂತ್ರವನ್ನು ಕೊಟ್ಟಿದ್ದಾರೆ. ಆ ತಿರುಮಂತ್ರ ಅಂದರೆ ಜೀವನಮು ಪಾವನಮು ಈ ದಿನಮು, ಭಾರಿ ಸುಲಭವಾಗಿ ಮಂತ್ರವನ್ನು ತೋರಿಸ್ಕೊಟ್ರು. ಜೀವನಮು ಅಂದರೆ ನಿನ್ನ ಜೀವಾತ್ಮ, ಪಾವನಮು ಅಂದರೆ ಪರಮಾತ್ಮ, ಈ ದಿನಮು ಅಂದರೆ ಪ್ರಕೃತಿ. ನೀನು ಈ ಪ್ರಕೃತಿಯಲ್ಲಿದ್ದೀಯಾ, ಈ ಪ್ರಕೃತಿ ಬಿಟ್ಟು ಪರಮಾತ್ಮನ ಸೇರಪ್ಪ, ಇದೇ ವಿಶಿಷ್ಟಾದ್ವೈತ, ಇದೇ ಭಕ್ತಿ ಪಂಥ ಅಂದರು. ಸುಲಭವಾಗಿ ಹೇಳ್ಬಿಟ್ರು. ಇಂಥ ಸುಲಭವಾದಂಥ ಮಂತ್ರ ಭಾಗದಲ್ಲಿ ಅದೊಂದೇ ಒಂದು ಉಪನಿಷತ್ತಿಂದ ತೊಗೊಂಡ್ರು ಮಂತ್ರ ಭಾಗ. ನಾರಾಯಣ, ಯಾರು ನಾರಾಯಣ? ಮೂಲ ಮಂತ್ರ ತೊಗೊಂಡ್ರು. ಆ ಮೂಲ ಮಂತ್ರದಲ್ಲಿ ನಾರಾಯಣ ಯಾರಪ್ಪ? ಅವನೇ ಬ್ರಹ್ಮ, ಬ್ರಹ್ಮಶ್ಚ ನಾರಾಯಣ, ಚಕ್ರಶ್ಚ ನಾರಾಯಣ, ಶಿವಶ್ಚ ನಾರಾಯಣ, ಇಂದ್ರಶ್ಚ ನಾರಾಯಣ, ಕಾಲಶ್ಚ ನಾರಾಯಣ, ಎಲ್ಲವೂ ನಾರಾಯಣಪ್ಪ, ಅವನೇ ಮೂಲ ಮಂತ್ರ, ಅವನೇ ಮೂಲ ಮಂತ್ರ. ಆ ಮಂತ್ರವನ್ನು ನಾರಾಯಣ ಮಂತ್ರ ತಗೊಂಡ್ರು. ಕೊನೆಯ ಭಾಗದಲ್ಲಿ ತಾತಯ್ಯನವ್ರು ಬಂದರು, ಅದೇ ಮಂತ್ರನ ತಗೊಂಡ್ರು. ಏನು ಬೇರೆ ಮಂತ್ರ ಏನಿಲ್ಲ. ಯಾಕಂದರೆ ಅವರು ಕೊನೆಯದಾಗಿ ಹೇಳ್ತಾರೆ, ರಾಮಾನುಜ ನಾರಾಯಣಾಚಾರಿ ಮತ್ತು ಘನಡು ಅಂತ, ಅಂದರೆ ಮುಖ್ಯಸ್ಥರು ಅಂತಂದರು. ಯಾಕೆ ಹೇಳಿದ್ರು? ಇದೆಲ್ಲ ಸ್ವಲ್ಪ ಅರಿವು ಮಾಡಿಕೊಳ್ಬೇಕು ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ. ಆ ಒಂದು ಮಂತ್ರವನ್ನು, ನಾರಾಯಣ ಮಂತ್ರವನ್ನು ಅಪ್ಪ, ಯಾವಾಗ ಎಷ್ಟು ಯುಗಗಳು ಆಗಿಬಿಟ್ಟಿದೆಯೋ ಆ ಮೂಲ ಮಂತ್ರ, ಅದು ಸ್ವಲ್ಪ ಅದು ಬಿಗಿ ತಪ್ಪಿಪೋಯ ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ ಆ ಶಕ್ತಿ. ಇವಾಗ ಚೇತನವನ್ನು ಕೊಡು ಅಂತ ಪರಮಾತ್ಮನೇ ಹೇಳಿದ್ದಾನಪ್ಪ, ನಾರಾಯಣ ಅಂತ ಪರಮಾತ್ಮ ಹೇಳಿದ್ದಾನೆ, ನೀನು ಕೊಡ್ತಾ ಇದ್ದೇನಪ್ಪ, ತಗೋ. ಪರಮಾತ್ಮ ಹೇಳೋದು, ನಾನಲ್ಲ, ನನಗೂ ಅದು ಸಂಬಂಧ ಇಲ್ಲ. ಸೊ ನಾರಾಯಣ ಆ ಮಂತ್ರವನ್ನು ಇವಾಗ ಕೊಟ್ಟಿದ್ದೇನಪ್ಪ, ಇದೇ ತಿರುಮಂತ್ರ ಅಂತ ಚೇತನವನ್ನು ಕೊಟ್ಟಿರ್ತಕ್ಕಂಥ. ರಾಮಾನುಜರು ಯಾವ ತತ್ವದ ಮೇಲೆ ಭಕ್ತಿ ಪಂಥ, ಯಾದ್ರ ಮೇಲೆ ಅವರು ಪ್ರಧಾನವಾಗಿ ತೆಗೆದುಕೊಂಡ್ರು? ಭಾಗವತದ ಮೇಲೆ ಪ್ರಧಾನವಾಗಿ ಅದರ ಬಗ್ಗೆನೇ ಸ್ವೀಕಾರ ಮಾಡಿದ್ರು. ರಾಮಾಯಣ, ಮಹಾಭಾರತ, ಗೀತೆ, ಈ 4 ಇದರಲ್ಲಿ ಅವರು ಎಲ್ಲ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು, ಭಕ್ತಿ ಪಂಥದ ದಾರಿಯನ್ನು ಆ ಒಂದು ತೆಗೆದುಕೊಂಡು ನಿಮ್ಗೆ ಕೊಡ್ತಾ ಇದ್ದಾರೆ. ಆಳ್ವಾರ್ ಅವರು ಆ ಭಕ್ತಿ ಪಂಥವನ್ನು ಅವರು ಎಲ್ಲ ನೋಡಿ, ಆ ಪರಮಾತ್ಮನಲ್ಲಿ ಸೇರುವಂಥ ಒಂದು, ಅಲ್ಲಿ ಜಾತಿ ಮತ ಭೇದ ಎಲ್ಲ ಇಲ್ಲದೆ ಅದನ್ನು ಎಲ್ಲ ಏನು ನೋಡಿದ್ರೋ ಅದನ್ನು ತೆಗೆದುಕೊಂಡು ಒಂದು ರೂಪವನ್ನು ಕೊಟ್ಟು, ಆಚಾರ್ಯ ಒಂದು ದಾರಿಯನ್ನು ತೋರಿಸು, ಎಲ್ಲವನ್ನಿಗೂ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕೊಟ್ಟಿದ್ದಾರೆ. ಆ ಒಂದು ಸಿದ್ಧಾಂತವನ್ನು ಬೆಳೆಸಿ ಪುರಂದರದಾಸರು, ಕನಕದಾಸರು, ಇವರೆಲ್ಲ ದಾಸ ಪಂಥದ ಎಲ್ಲರೂ ಕೂಡ ಅದು ಇನ್ನೂ ಬೆಳವಣಿಗೆ ಮಾಡಿದ್ರು. ತಾತಯ್ಯನವರು ಕೊನೆಯ ಭಾಗದಲ್ಲಿ ಬಂದಿರತಕ್ಕಂಥವ್ರು. ಅವರೇ ಹೇಳ್ತಾರೆ, ಕೊನೆಯ ಭಾಗ ಇದು. ನಾವು ನಮ್ಮದೇ ಇರ್ತಕ್ಕಂಥ ಸಮಯ. ಯಾಕಂದ್ರೆ ನಾವು ಅಂತೇವೆ ಪಂಚಾಂಗದಲ್ಲಿದೆಯಪ್ಪ, ಇನ್ನೂ 1,00,000 ವರ್ಷಗಳಿದ್ದಾವೆ, ಯುಗಗಳಿದ್ದಾವೆ ಅಂತ. 1,00,000 ಯುಗ ಯಾಕೆ ನಾವು ಯೋಚನೆ ಮಾಡಬೇಕು? ಪ್ರಥಮ ಪಾದೆ ಅದು ಎಷ್ಟು ಇದೋ, ಅದು ಎಷ್ಟು ದಿನಾನೋ, ಎಷ್ಟು ಗಳಿಗೆನೋ, ಒಂದು ಎಷ್ಟು ಯುಗಾನೋ, ಅದು ಎಲ್ಲ ಅದನ್ನು
ಅನುಭವದಲ್ಲಿ ಮಾಡಿದಾಗ ಮಾತ್ರ ಅವರಿಗೆ ಅರಿವಾಗ್ತದೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಅರಿವಾಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಹೇಳ್ತಾನೋ ಅದನ್ನು ನಾವು ನಂಬಬೇಕು. ಪರಮಾತ್ಮನ ಬಾಯಿನಲ್ಲಿ ಬಂದಿರತಕ್ಕಂಥದ್ದೇ ನಾವು ಅದು ಸತ್ಯ ಅಂತ ನಾವು ಅನ್ಬೇಕು. ಅದಕ್ಕೆ ತಾತಯ್ಯನವರು ಆ ಒಂದು ಭಾಗವತ ಮತ್ತು ರಾಮಾಯಣ, ಮಹಾಭಾರತ ಮತ್ತು ಗೀತೆ ಇವೆಲ್ಲವನ್ನೂ ತೆಗೆದುಕೊಂಡು ಸಮಗ್ರವಾಗಿ ಭಾಗವತದಿಂದ ಇದೆಲ್ಲ ಒಂದು ಅರ್ಥವನ್ನು ಭಾರಿ ಸುಲಭವಾಗಿ ಅಮರನಾರಾಯಣ ಶತಕದಲ್ಲಿ ತಮಗೆ ಕೊಟ್ಬಿಟ್ಟಿದ್ದಾರೆ. ಇದು ಸಾರಾಂಶವೇ, ಭಾಗವತ ಸಾರಾಂಶ. ಭಾಗವತ ಒಂದು 8 ಇದಿದೆ, ಚಾಪ್ಟರ್ಗಳಿದ್ದಾವೆ. ಇಲ್ಲಿ ಇದರಲ್ಲಿ ಎಲ್ಲ ಒಂದು ಇದು ಅದರ ಅರ್ಥವನ್ನು, ಆ ರಸವನ್ನು ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಇದು ಇನ್ನೂ ಸುಲಭವಾಗಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಭಾಗವತ ಮತ್ತು ಅಮರನಾರಾಯಣ ಶತಕವು ಕೂಡ ಅದು ಸ್ವಲ್ಪ ಏನಾದರೂ ಕಷ್ಟವನ್ನು ಆದರೆ, ಅಪ್ಪ ಅದಾಗದೇ ಇದ್ದರೆ ಅದು ಹೋಗು, ಭಾಗವತ ಇಟ್ಕೋ. ಭಾಗವತ ಅಂದರೆ ಏನು? ಭಾಗವತ ಅದರಂಥ ಶ್ರೇಷ್ಠವಾದಂಥ ಕಾವ್ಯ ಇನ್ನಿಲ್ಲ. ನಾಡು ಮನುಷ್ಯಗಳು ಹೇಳ್ಬಿಟ್ರು ವ್ಯಾಸರಿಗೆ, ಅಪ್ಪ ಏನಾದರೂ ಎಲ್ಲ ಭಾರಿ ಶ್ರೇಷ್ಠವಾದಂತು ಯಾರಿಗೆ ಪರಮಾತ್ಮ ಭಾರಿ ಮೆಚ್ಚಿರೋದಂತಂದರೆ ಭಾಗವತಪ್ಪ. ನೀನು ಅವನ ಕಥೆಯನ್ನು ಬರೀ, ಪರಮಾತ್ಮನ ಕತೆ ಏನೂ ಅಲ್ಲ, ಅದು ಪರಮಾತ್ಮನ ಕಥೆಗಳು. ಅವನ ಒಂದು ಯಾವ ರೀತಿಯ ಒಂದೊಂದು ಯುಗದಲ್ಲಿ ಬಂದು ಧರ್ಮವನ್ನು ಸ್ಥಾಪನೆ ಮಾಡೋದು ಅಂಥದ್ದೇ ಕತೆ. ಆ ಕಥೆನೇ ಭಾಗವತ. ಆ ಭಾಗವತವನ್ನು ಯಾರು ಇದನ್ನು ನೋಡ್ತಾರೋ, ಕೇಳ್ತಾರೋ, ಶ್ರವಣ ಮಾಡ್ತಾರೋ ಅವರಿಗೆ ಮೋಕ್ಷ ಉಂಟು ಅಂತ ಹೇಳ್ಬಿಟ್ರು. ಅದಕ್ಕೇನಪ್ಪ ಸಾಕ್ಷಿ? ರಾಜನೇ ಸಾಕ್ಷಿ. ಯಾರು 7 ದಿನದಲ್ಲಿ ಒಬ್ಬ ಋಷಿಯ ಮೂಲಕ ಪರೀಕ್ಷಿತ್ ರಾಜನಿಗೆ 7 ದಿನದಲ್ಲಿ ಅವನು ಹೇಳಿ ಅವನು ಮೋಕ್ಷವನ್ನು ಪಡೆದುಬಿಟ್ಟ, ಶುಕ ಮಹರ್ಷಿಗಳು. ಇವಾಗ ಶುಕ ಮಹರ್ಷಿಯವರು ಹೇಳಬೇಕಾಗಿದ್ದರೆ ಏನಪ್ಪ, 7 ದಿನದಲ್ಲಿ ಅವನು ಎಲ್ಲ ಅಂತರಂಗದಲ್ಲಿ ಎಲ್ಲ ಇಂದ್ರಿಯಗಳನ್ನ ನಾಶವನ್ನು ಮಾಡಿ ಪರಮಾತ್ಮನ ಸೇರೋ ಅಂಥದ್ದು 7 ದಿನದಲ್ಲಿ ಎಲ್ಲಾದರೂ ಕೇಳಿದಿರೋ? ತಾತಯ್ಯನೋಡು ಅಂತಾರೆ ರಾಜಯೋಗದಲ್ಲಿ ನೋಡಪ್ಪ ಭಾರಿ ಕಠಿಣ, ಆದರೂ ಕೂಡ 6 ತಿಂಗಳಲ್ಲಿ ನೀ ಸೇರ್ಬೋದು. ಅದೇ ಭಾಗವತವನ್ನು ಓದಿ 7 ದಿನದಲ್ಲಿ ಸೇರೋದು ಎಲ್ಲೂ ಇದನ್ನು ಕಾಣಿಸೋದಿಲ್ಲ. ಇಲ್ಲಿ ಮಾತ್ರ ಈ ಒಂದು ನಮಗೆ ಕಲಿಯುಗದಲ್ಲಿ ನಮಗೆ ಅದರ ಮಹತ್ವವನ್ನು ತೋರಿಸೋದಕ್ಕೆ ನಮಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಭಾಗವತ ಇದಂಥ ಸುಲಭವಾದಂಥ ದಾರಿ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಇದು ಸ್ವೀಕಾರ ಮಾಡಿಬಿಡಿ ಅಂತ ಅವರು ಋಷಿ ಮುನಿಗಳು ಯಾಕೆ ಅದನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ? ಸುಮ್ಮನೆ ಅದನ್ನು ಹೇಳ್ಕೊಂಡು ಹೋಗ್ಬಿಟ್ರ? ಇಲ್ಲ. ತಾತಯ್ಯನವರು ಒಂದು ಪದ ಹೇಳ್ತಾರೆ, ಯೋಗಾರ್ಥ ಸಂಸ್ಕೃತಂ ಅಂತಂದ್ರು. ಯೋಗಾರ್ಥ ಸಂಸ್ಕೃತಂ ಅಂದರೆ ಏನು? ಯೋಗಾರ್ಥ ಸಂಸ್ಕೃತಂ ಅಂದರೆ ಅವರ ಅನುಭವದಿಂದ ಎಲ್ಲವೂ ಏನೇನು ಸಾಧನೆ ಮಾಡಿದ್ದೇನೆ, ಪರಮಾತ್ಮನ ಅನುಭವದಿಂದ ಯಾವ ರೀತಿ ಅವನಲ್ಲಿ ಸೇರಿದ್ದೇನೆ, ಆ ಅನುಭವನೇ ಯೋಗಾರ್ಥ ಸಂಸ್ಕೃತಂ. ಇದೇ ಋಷಿ ಮುನಿಗಳು ಹೇಳೋದು. ಅವರೇ ಯಾವಾಗ ಆ ಮುನಿಗಳು ಪರೀಕ್ಷಿತ್ ರಾಜನ ಹೇಳಿದ್ನೋ ಅದು ಯೋಗಾರ್ಥ ಅಂದರೆ ಅವನ ಅನುಭವದಿಂದ ಹೇಳ್ತಾ ಇದ್ದಾನೆ ಅದನ್ನು. ಅದರಿಂದ ಆ ಅನುಭವದಿಂದ ಅಲ್ಲಿಗೆ ಹೋಗ್ತದೆ, ಅವನ ಮನಸ್ಸು ಹೋಗ್ತದೆ. ತಾತಯ್ಯನವರು ಕೂಡ
ಆ ಯೋಗಾರ್ಥ ಸಂಸ್ಕೃತಂ ಅಂದರೆ ಅವರ ಅನುಭವದಿಂದ ಇದನ್ನು ರಚನೆ ಮಾಡಿರೋದು. ನೀವು ಭಾರಿ ಸುಲಭವಾಗಿ ಸಿಗುವಂಥದ್ದು ಅಂತಂದರು. ಇದು ಅರ್ಥ. ಇನ್ನು ಇದಕ್ಕಿನ್ನ ಸುಲಭ ಇನ್ಯಾವುದೂ ಇಲ್ಲ. ಅಂಥ ಒಂದು ನಾವು ಸಾಮಾನ್ಯ ಜನಕ್ಕೆ ಎಲ್ಲ ಮಾನವರಿಗೂ ಇದು ಸಿಗಬೇಕಪ್ಪ. ಇದು ಯಾವ ಭೇದನೂ ಇಲ್ಲ, ಇಲ್ಲಿ ಯಾವ ಭೇದನೂ ಇಲ್ಲ. ಜಾತಿ ಮತ ಭೇದ ಯಾವುದೂ ಇಲ್ಲ. ಮನುಷ್ಯ ಜಾತಿಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಇನ್ನು ಹೋದಾಗ ನಮ್ಗೆ ಗೊತ್ತಿಲ್ಲ ಯಾವ ಜಾತಿನಲ್ಲಿ ಬರ್ತಾನೋ, ನಂಗೆ ಗೊತ್ತಿಲ್ಲ. ಮನುಷ್ಯನ ಜಾತಿ ಬರ್ತಾನೋ ಗೊತ್ತಿಲ್ಲ, ಯಾವ ಜಾತಿನಲ್ಲಿ ಹುಡ್ತಾನೋ ನಾನು. ಹಿಂದಿನ ಜನ್ಮದಲ್ಲಿ ಯಾವ ಇದರಲ್ಲಿ ನಾನು ಹುಟ್ಟಿದ ನನಗೆ ಗೊತ್ತಿಲ್ಲ. ಈ ಜನ್ಮದನೇನೋ ಬಂದುಬಿಟ್ಟಿದ್ದೇನೆ. ಇನ್ನು ಮುಂದಿನ ಜನ್ಮ ನಾನು ಹೋಗುವಾಗ ನಾನು ಎಲ್ಲಿ ಹೋಗ್ತಿರೋದು ನನಗೆ ಗೊತ್ತಿಲ್ಲ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಇವಾಗ ಮಾತ್ರ ಇದು ನೋಡ್ತಾ ಇದೆಯಾ. ಆದರೆ ಅಲ್ಲಿ ಮಾಯೆ ಇದೆ. ಮನಸ್ಸು ಚಂಚಲವಾಗಿ ಓಡಾಡ್ತಾ ಇದೆ. ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ಯೋಗಾರ್ಥ ಸಂಸ್ಕೃತಂ. ಯಾವ ರೀತಿ? ಮನಸ್ಸು ಮತ್ತು ಮಾಯೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಮನಸ್ಸನ್ನು ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಮಾಯೆ ಪ್ರಬಲವಾಗಿರ್ತದೆ. ಮಾಯೆ ಅಂದರೆ ಇದೇ ಇಂದ್ರಿಯಗಳು. ಏನಾದರೂ ಇಂದ್ರಿಯಗಳ ನಾಶವನ್ನು ಮಾಡಬೇಕಾಗಿದ್ದರೆ ಯಾವ ರೀತಿ ಆಗುತ್ತದೆ? ಎಲ್ಲಿವರೆಗೂ ಮನಸ್ಸು ಸ್ಥಿರವಾಗಿ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಮಾಯೆ ಆಗೋದಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳು ಹೋಗೋದಕ್ಕೆ ಸಾಧ್ಯವಿಲ್ಲ. ಇದೇ ಮರ್ಮ. ಏನು ಅಂದರೆ ಯೋಗಾರ್ಥ ಸಂಸ್ಕೃತಂ ಅಂದರೆ ಮನಸ್ಸು ಮತ್ತು ಮಾಯೆ ಇದೇ ಇರೋದು. ಮಾಯೆನೇ ಇಂದ್ರಿಯಗಳು ಅಂತ ತಿಳ್ಕೊಂಬಿಡಿ. ಅದು ಹೋಗೋವರೆಗೂ ಇದೇನು ಮಾಡೋಕ್ಕಾಗೋದಿಲ್ಲ. ಮನಸ್ಸು ಸ್ಥಿರವಾಗಿ ನಿಲ್ಲಿಸೋವರೆಗೂ ಅದಾಗೋದಿಲ್ಲ. ಯಾಕೆ ನಾವು ಸಂತ್ರತ ಇರಬೇಕು? ಯಾಕೆ ನಾವು ಕೈವಾರಕ್ಕೆ ಹೋಗಬೇಕು? ಆ ಯೋಗಿಗಳು ಏಕಾಗ್ರತೆಯಿಂದ ಮನಸ್ಸು ಸ್ಥಿರವಾಗಿ ಪರಮಾತ್ಮನಲ್ಲಿ ಸೇರಿಬಿಟ್ಟಿರ್ತಾರೆ, ಅಲ್ಲಿರ್ತಾರೆ. ಅಂಥವರು ನಮಗೆ ಆ ಒಂದು ಚೇತನವನ್ನು ಬಂದಾಗ, ಆ ಒಂದು ಎನರ್ಜಿ ಬಂದಾಗ ನಮಗೆ ಅಪ್ಪ ಇದು ನನ್ನ ಮನಸ್ಸಿಗೆ ಹೋಗಿದೆ. ಆವಾಗ ನಮ್ಮ ಈ ಮಾಯೆಯನ್ನು, ಈ ಕಲ್ಲಂಥ ಮಾಯೆ ಇಂದ್ರಿಯಗಳನ್ನು ಹತೋಟಿಯಾಗಿ ತರುವಂಥ ಇದು ಅವರಿಂದ ಬಂದಿದೆ, ನಮ್ಮಿಂದ ಇದಾಗಿಲ್ಲ. ನಾವು ಏನು ಮಾಡೋಕ್ಕಾಗೋದಿಲ್ಲ. ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ. ನೀನು ಏನಾದರೂ ಇಂದ್ರಿಯಗಳನ್ನ ಏನಾದರೂ ಹತೋಟಿ ತರಬೇಕಾಗಿದ್ದರೆ ಗುರು ಮಾತ್ರ ಇದು ಮಾಡೋಕ್ಕೆ ಸಾಧ್ಯ. ಅಂದರೆ ಏನು ಸ್ವಾಮಿ, ತಾತೇನು ಒಬ್ಬರೇನಾ ಏನು ಯೋಗಾರ್ಥ ಸಂಸ್ಕೃತಂ ಅಂತ ಹೇಳಿದ್ರೆ ಅವರೊಬ್ಬರೇನಾ? ಇಲ್ಲ. ಯಾರ್ಯಾರು ಯೋಗದಲ್ಲಿ ಪರಮಾತ್ಮನ ಸೇರಿದ್ದಾರೋ ಅವರೆಲ್ಲ ಸಂತರೇ. ಯಾರ ಹತ್ರ ಹೋಗಬೇಕು? ಯಾರು ಆ ಒಂದು ಯೋಗದಲ್ಲಿ ಏಕಾಗ್ರತೆಯಲ್ಲಿ ಎಲ್ಲವನ್ನು ನಾಶವನ್ನು ಮಾಡಿ, ಎಲ್ಲ ಮಾಯವನ್ನು ನಾಶವನ್ನು ಮಾಡಿ ಮನಸ್ಸು ಸ್ಥಿರವಾಗಿ ಪರಮಾತ್ಮನಲ್ಲಿ ಸೇರ್ತಕ್ಕಂಥ ಗುರುಗಳ ಹತ್ರ ನೀನು ಸ್ವೀಕಾರ ಮಾಡಿದ್ರೆ ನಿನಗೆ ದಾರಿ ಭಾರಿ ಸುಲಭವಾಗಿ ಸಿಗ್ತದಪ್ಪ ಅಂತಂದು. ತಾತಯ್ಯನವರು ಇರ್ಬೋದು, ಕನಕದಾಸ್ ಇರ್ಬೋದು, ಪುರಂದರದಾಸ್ ಇರ್ಬೋದು, ಶಂಕರ ಇರ್ಬೋದು, ರಾಮಾನುಜ ಇರ್ಬೋದು, ಮಧ್ವರು ಇರ್ಬೋದು, ವಲ್ಲಭಾಚಾರ್ಯ ಇರ್ಬೋದು, ಎಲ್ಲರೂ ಇರ್ಬೋದು. ಅಲ್ಲಿ ಯಾವ ಭೇದನೂ ಇಲ್ಲ. ನೀವು ಯಾರ್ಯಾರು ಹೋಗ್ಬೇಕಂತೀರೋ ಅಂಥವನ್ನ ನೀವು ಸ್ವೀಕಾರ ಮಾಡಿ ಹೋಗಿ. ಈ ಸಮಯ ಹಂಗಿದೆ. ಇನ್ನು ನಿಮಗೆ ಇದು ಬಿಟ್ಟರೆ, ಈ ಸಮಯ ಬಿಟ್ಟರೆ ಇನ್ನು ಇದು ನಿಮಗೆ ಸಾಧ್ಯವಾಗೋದಿಲ್ಲ. ನಿಮ್ಮ ಈ ಒಂದು 7 ದಿನ ನಿಮ್ಮ ಗುರುಗಳಿಗೆ ಅನಿಸಿಕೆ ಏನೇನು ನಿಮ್ಮ ಚಿಂತನೆ ಮಾಡ್ತಾ ಅವ್ರಿಗೆ ಪೂಜೆನ ಮಾಡಿ. ನಿಮ್ಮ ಮನಸ್ಸನ್ನು ಅವರಲ್ಲಿ ಇಡಿ. ಶಂಕರರ ಪಾದದಲ್ಲಿ ಇಟ್ಬಿಡಿ, ರಾಮಾನುಜರ ಪಾದದಲ್ಲಿ ಇಟ್ಬಿಡಿ, ಮಧ್ವರ ಪಾದದಲ್ಲಿ ನೀವು ಮನಸ್ಸನ್ನು ಅವ್ರ ಪಾದದಲ್ಲಿ ನೀವು ಅಲ್ಲಿ ಸೃಷ್ಟಿಯನ್ನು ಮಾಡಿ. ವಲ್ಲಭಾಚಾರ್ಯರ ಪಾದದಲ್ಲಿ ಸೃಷ್ಟಿಯನ್ನು ಮಾಡಿ, ತಾತಯ್ಯನವ್ರ ಪಾದದಲ್ಲಿ ಸೃಷ್ಟಿಯನ್ನು ಮಾಡಿ, ರಾಮಾನುಜರ ಪಾದದಲ್ಲಿ ಸೃಷ್ಟಿಯನ್ನು ಮಾಡಿ, ಕನಕದಾಸರ ಪಾದದಲ್ಲಿ ಸೃಷ್ಟಿಯನ್ನು ಮಾಡಿ.
ಎಲ್ಲರೂ ಯಾರ್ಯಾರು ಹೆಂಗೆ ಬೇಕೋ ಯಾರ್ಯಾರು ಬೇಕೋ ನೀವು ಮಾಡ್ಕೊಂಡು ಹೋಗಿ. ನಂತರ ಈ ಭಾಗವತನ ಕೇಳಿ. ಯಾರು ಭಕ್ತಿಯಿಂದ ಇದನ್ನು ಕೇಳ್ತಾರೋ ನಿಮ್ಮ ಮನೆಗೆ ಹೋದ ತಕ್ಷಣವೇ ನೀವು ಇನ್ನೇನು ಮಾಡಬೇಡಿ, ನಾವು 2,500 ರೂಪಾಯಿ ಅಪ್ಪ ನಾವು ಕೊಡ್ತಾ ಇರೋದು. ಯಾತಕ್ಕೆ? ಎಲ್ಲರೂ ಸಿಗಲಿ ಅಂತ, ಇನ್ನೇನು ಇಲ್ಲ. ಎಲ್ಲರಿಗೂ ಸಿಗಲಪ್ಪ, ಎಂಥವ್ರಿಗೂ ಸಿಗಲಿ. ಇದು ಇಷ್ಟೆಲ್ಲ ಮಾಡಿದ್ರು 10 ವರ್ಷ ಆಯಿತು, ಒಂದು 2,000 ಕಾಪೀಸು ನಾವು ಮಾರಾಟ ಮಾಡೋಕ್ಕಾಗಿಲ್ಲ. ಅದರಲ್ಲಿ 1,000, 1,200 ಏನೋ ಮಾರಾಟ ಮಾಡಿರ್ಬೋದು. ಇನ್ನು 700 ಕಾಪಿ ಎಲ್ಲರೂ ಕೊಟ್ಟಿರೋದೆ, ಅದನ್ನೂ ಯಾರು ತೊಗೊಳೋಕ್ಕಿಲ್ಲ. ಅಂಥ ಕಾಲಪ್ಪ ಇದು. ಅಷ್ಟು ಸುಲಭ ತಿಳ್ಕೊಬೇಡಿ, ಅಷ್ಟು ಸುಲಭ ತಿಳ್ಕೊಬೇಡಿ ಅಪ್ಪ. ನಮ್ಮದೆಲ್ಲನೂ ನಮಗೆ ಇಲ್ಲ, ನಾವು ದಾಸರು ಅಷ್ಟೇ. ನಾವು ದಾಸರಾಗಿ ಬಂದಿದ್ದೇವೆ. ಇನ್ನು ಈ ದಾಸರಾಗಿ ಏನಪ್ಪ ಮಾಡೋದು? ಗುರುಗಳಿಗೆ ಒಬ್ಬ ದಾಸನಾಗಿ ನನ್ನ ಕರ್ತವ್ಯ ಏನು ಅಂತ ನಾನು ಬಂದಿದ್ದೇನೆ ಅಷ್ಟೇ, ಇನ್ನೇನೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಅವ್ರ ದಾಸರಾಗಿ ಬಂದಿದ್ದೇವೆ. ಇನ್ನು ಮುಂದಿನ ಜನ್ಮದಲ್ಲಿ ಆ ಒಂದು ದಾಸ ಪರಂಪರೆಯಲ್ಲಿ ಅವರ ಪಾದದಲ್ಲಿ ಸೇರಿಬಿಟ್ರೆ ಸಾಕು. ಈ ಆತ್ಮ ಕೇಳೋದು ಇಷ್ಟು, ಏನಪ್ಪ ಕೇಳ್ತೇನೆ ದಿನಾಲು ಇಷ್ಟೇ ನನ್ನ ಮನಸ್ಸಿನಲ್ಲಿ ಕೇಳೋದಪ್ಪ. ಈ ಆತ್ಮ ಇನ್ನೇನು ಕೆಲಸಕ್ಕೆ ಬರೋದಿಲ್ಲ, ನನಗೇನೂ ಗೊತ್ತಿಲ್ಲ, ಇನ್ಯಾವ ವ್ಯವಸಾಯವೂ ನಾನು ಮಾಡಿಲ್ಲ, ನಿನ್ನ ಪಾದದ ಹೆಬ್ಬೆಟ್ಟಿನಲ್ಲಿ ಸೇವೆ ಮಾಡುವಂಥದ್ದು ಅದು ಒಂದೇ ಅಪ್ಪ ನನಗಿರೋದು, ಇನ್ನೇನು ನನಗೆ ಗೊತ್ತಿಲ್ಲ. ಇಷ್ಟೇ ದಾಸ. ಇದು ಬಿಟ್ಟೆ ಇನ್ನೊಂದು ದಾಸ ನಾನು ಇಲ್ಲ. ನನಗೇನು ಗೊತ್ತಿದೆ? ಏನು ನನಗೆ ಏನೂ ಗೊತ್ತಿಲ್ಲ. ಅವ್ರ ಪಾದ ಸೇರೋದೇ, ಅವ್ರ ಪಾದದಲ್ಲಿ ಹೆಬ್ಬೆಟ್ಟಿನಲ್ಲಿ ಸೇವೆ ಮಾಡೋದೇ. ಇನ್ನು ಹೋದರೆ ಅದು ಸಿಕ್ಕರೆ ಸಾಕಪ್ಪ, ಇನ್ನೇನೂ ಬೇಕಾಗಿಲ್ಲ. ಈ ಒಂದು ಜೀವದಲ್ಲಿ ಇದನ್ನು ಎಲ್ಲವನ್ನು ಎಷ್ಟು ಜನಕ್ಕೆ ಇದು ಸಾಧ್ಯವೋ ಅಷ್ಟಕ್ಕೂ ಹೋಗ್ಬಿಟ್ಟು ಎಲ್ಲಿವರೆಗೂ ಈ ಪ್ರಾಣವನ್ನು ಕೊಡ್ತಾನೋ ಅಲ್ಲಿವರೆಗೂ ಮಾಡಿಬಿಡೋಣ ಅಂತ ಕೇಳ್ತಾ ಇದ್ದೇನೆ. ಅದರಲ್ಲಿ ಕೆಲವರು ಅಪ್ಪ ಎಲ್ಲರೂ ಒಂದು ಸೈನ್ಯ ಹೋಗಬೇಕು, ನಾನು ಬರ್ತೇನಪ್ಪ, ನಾನು ಬರ್ತೇನೆ ನಡೀರಪ್ಪ, ಯಾರ್ಯಾರು ಬರ್ತೀರೋ ಬನ್ನಿ. ಹರಿಶರ್ಮ ಅವರು ಒಬ್ಬರು ಜ್ಞಾನಿ. ಅವರ ತಾತ ಅವ್ರು ನೋಡಿದ್ದೇನೆ, ಮಹಾಜ್ಞಾನಿಗಳು. ತಂದೆಯವ್ರು ನೋಡಿದ್ದೇನೆ, ಮಹಾಜ್ಞಾನಿಗಳು. ಮೊಮ್ಮಗನ ನೋಡಿದ್ದೇನೆ, ಮಹಾಜ್ಞಾನಿ. ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಆ ಮನೆತನ ಅದೇ ರೀತಿಯಾಗಿದೆ, ಯಾವ ಬದಲಾವಣೆಯೂ ಆಗಿಲ್ಲ. ಯಾತ್ರ ಮೇಲೂ ಆಸೆಯನ್ನು ಪಟ್ಟಿಲ್ಲ, ಲೌಕಿಕವಾಗಿ ಹೋಗಿಲ್ಲ, ಲೌಕಿಕವಾಗಿ ಹಣವನ್ನು ಸಂಪಾದನೆ ಮಾಡಿಲ್ಲ. ಅಂಥವರು ಹರಿಶರ್ಮ ಅವರು ಈ ನಮ್ಮ ಜೊತೆಗೆ ಅವರು ಒಬ್ಬರು ನಮ್ಮ ಸಹಾಯಕರು, ನಮ್ಮ ತಮ್ಮಂದಿರು. ನಾವು ಒಂದು ಕುಟುಂಬ, ಇದೇ ಒಂದು ಕುಟುಂಬಪ್ಪ, ಇನ್ಯಾರೂ ಇಲ್ಲಪ್ಪ, ನಾವೆಲ್ಲ ಒಂದು ಕುಟುಂಬದವರು. ದಾಸರ ಕುಟುಂಬ ಇದು, ಗುರುಗಳ ಕುಟುಂಬ ಇದು, ಅಷ್ಟೇ. ಇದು ಬಿಟ್ಟು ಇನ್ಯಾವುದೂ ಇಲ್ಲ. ನಾವೆಲ್ಲ ಕುಟುಂಬದವರಪ್ಪ. ಅವ್ರ ಭಕ್ತಿಯಿಂದ ಅವ್ರು ಕೇಳಿದೆ, ಅಪ್ಪ ಏನು ಬೇಡ ಸ್ವಾಮಿ, ನನಗೇನು ಬೇಡ ಸ್ವಾಮಿ ಅಂತಂದರು. ಆಗ್ಲಪ್ಪ ನನಗೆ ಗೊತ್ತಿದೆ, ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಅಪ್ಪ ನೀನು ಮಾಡು, ಪರಮಾತ್ಮ ನೋಡ್ಕೊತಾನೆ, ನಿನಗ್ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಕರ್ತವ್ಯ ನೀನು ಮಾಡಿಬಿಡು, ನೀನು ಸೇವೆ ಮಾಡಿಬಿಡು ಅಂತ ಅವರು ಈ ಒಂದು ವರ್ಷ ಕಾಲ ಇದನ್ನ ಬಗ್ಗೆನೇ ಒಂದು ಸಾಧನೆಯನ್ನು ಮಾಡಿ ಎಲ್ಲರಿಗೂ ಇದು ದಾರಿಯನ್ನು ಮಾಡಬೇಕು, ಎಲ್ಲರಿಗೂ ಸಿಗಬೇಕು. ಈ ಒಂದು ಮೋಕ್ಷದ ಒಂದು, ಇಲ್ಲಾಂದರೆ ಇನ್ನು ಬರೋ 5 ಜನ್ಮನೋ 7 ಜನ್ಮ 10 ಜನ್ಮನೋ ಇವ ಪ್ರಾರಂಭ ಮಾಡಿಬಿಡು. ಆ ಗುರುಗಳಿದ್ದಾರೆ, ಅದರಿಂದ ಗುರುಗಳಿಗೆ ನೀನು ಮೊದಲು ಅವ್ರ ಶರಣಾಗತಿ ಆಗಿಬಿಡು. ತದನಂತರ ಅವನ ಇಚ್ಛೆ ಯಾವತ್ತು ನೀನು ಕರ್ಕೊಂಡು ಹೋಗ್ತಾನೆ ಬಿಟ್ಬಿಡು. ಭಾಗವತನ ಕೇಳು ಅಂತ ಹೇಳಿ ಆ ಅಮರನಾರಾಯಣ ಶತಕದ ಆ ಒಂದು ಸಾರಾಂಶ ಎಲ್ಲವನ್ನು, ಇದನ್ನೇನಾದರೂ ಕಷ್ಟ ಆದರೆ ಅದೊಂದು
ಭಾರಿ ಸುಲಭವಾಗಿರ್ತಕ್ಕಂಥದ್ದು ಒಂದು. ಅದನ್ನು ಕೇಳಿ ಯಾವ್ಯಾವ್ದು ರೀತಿಯಲ್ಲಿ ಏನೇನು ರೀತಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ಆ ಸೇರುವಂಥ ರೀತಿ ಆಗಲಿ ಅಂತ ಇವತ್ತಿನ ದಿವಸ ಗುರುಗಳೇ ಆಜ್ಞೆಯನ್ನು ಮಾಡಿದ್ದಾರೆ. ಎಲ್ಲರೂ ಸ್ವೀಕಾರ ಮಾಡಿ, ಭಕ್ತಿಯಿಂದ ಸ್ವೀಕಾರ ಮಾಡಿ. ಇನ್ನೇನು ಯಾವ ಅಪೇಕ್ಷೆಯೂ ಇಲ್ಲ ನಮ್ಮಲ್ಲಿ, ಇನ್ನೇನೂ ಇಲ್ಲ ನಮ್ಮಲ್ಲಿ. ಎಲ್ಲರಿಗೂ ಸೇರುವಂಥದ್ದು. ನಿಮ್ಮ ದಾಸ ಆಗ್ಬಿಟ್ಟ ಸಾಕಪ್ಪ ನಮಗೆ. ಇಷ್ಟನ್ನು ಹೇಳಿ ನಿಮಗೆಲ್ಲರಿಗೂ ನಾನು ಮನಸ್ಸಿನಲ್ಲಿ ಆ ಗುರುಗಳಿಗೆ ಪ್ರಾರ್ಥನೆ ಮಾಡಿ, ಅಪ್ಪ ಎಲ್ಲರಿಗೂ ಇದು ದಾರಿಯನ್ನು ಮಾಡಿಸ್ಬಿಡು. ಅವರ ಹರಿಯವರ ಬಾಯಿಂದ ಬರೋದೆಲ್ಲನೂ ಅಂತರಂಗದಿಂದ ಬಂದುಬಿಡಲಿ, ನಿನ್ನ ಬಾಯಿಂದ ಬರಲಿ. ನಿನಗೆಲ್ಲರೂ ಯೋಗಾರ್ಥ ಸಂಸ್ಕೃತಂ ಅಂದರೆ ಹೃದಯದಿಂದ ಬಂದು, ಯೋಗದಿಂದ ಬಂದು ನಿಮ್ಮ ಮನಸ್ಸಿನಲ್ಲಿ ಸೇರಿಬಿಡಲಿ ಅಂತ ಅವ್ರು ಪ್ರಾರ್ಥನೆ ಮಾಡಿ, ಪುಷ್ಪವನಂತುಮನ ಕರ್ವೀರ ಕಾಂಚಾಲ ದಾಸಾಲ ದವಂಜಾಜಿ ವೀರ್ಜಾಜಿ ಮೆಲ್ಲಲು ಪೊನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾರ್ಕ ಸಮರ್ಪಯಾಮಿ. ಗಂಧ ಕಸ್ತೂರಿ ಪುನುಗು ಜವಾಜಿ ಗೋರೋಜನ ಬಾದಿಗಾಗಲ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ. ಆತ್ಮ ಸದ್ಗುರುಭ್ಯೋ ನಮಃ. ಹೈಗ್ರೀವಾಯ ನಮಃ. ಆದಿಕೇಶವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.